ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಲು ಸಾಧ್ಯವಾಗದ ಕಾಂಗ್ರೆಸ್ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಲು ವಿಫಲವಾದ ಗೃಹ ಮಂತ್ರಿಗೆ ಬೇಕೇ ಬೇಕು, ಬೇಕೇ ಬೇಕು, ರಾಜ್ಯದಲ್ಲಿ ಏನೆಲ್ಲ ಬಡವರಾಗ್ತದೆ ರಕ್ಷಣೆ ಇಲ್ಲ, ಹೆಣ್ಣು ಮಕ್ಕಳಿಗೆ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಹಾಳಾಗಿದೆ, ಹದಗೆಟ್ಟಿದೆ. ಇವತ್ತಿಗೆ ಈ 2 ತಿಂಗಳು ಒಳಗಡೆನೆ 2 ಪ್ರಕರಣಗಳಾಗಿವೆ. ಒಂದು ನೇಹಾದು, ಇನ್ನೊಂದು ಅಂಜಲಿದು. 2 ಒಂದೇ ರೀತಿಯ ಪ್ರಕರಣಗಳು ಆಯ್ತಾ. ಈಗ ಮೊನ್ನೆ ಅಷ್ಟೇ ನೇಹಾ ಪ್ರಕರಣ ಆಗಿದೆ. ಇವತ್ತಿಗಾದ್ರೂ ನಮ್ಮ ಸರ್ಕಾರ ಒಂದು ಕಾನೂನನ್ನು ಸುವ್ಯವಸ್ಥೆಯನ್ನು ಒಂದು ಗಟ್ಟಿಮುಟ್ಟಾಗಿ ಮಾಡಬೇಕನ್ನೋ ಒಂದು ಯಾವುದನ್ನು ಪರಿಗಣಿಸ್ತಿಲ್ಲ. ಅವರು ಹೇಳಿದಂತೆ ಕೇಳ್ಕೊಂಡು ಕೂತಿರುವಂತ ಪೊಲೀಸರು ಕಾನೂನಾಗಿದೆ ಇವತ್ತಿಗೆ. ನೋಡಿ, ಮಹಿಳೆಯರು ಸುರಕ್ಷಿತವಾಗಿ ಓಡಾಡಲು ಆಗ್ತಾ ಇಲ್ಲ. ಅಂಜಲಿ ಯಾವ ರೀತಿ ಆಕೆ ಹತ್ಯೆ ಆದ್ಲು, ನೇಹಾ ಯಾವ ರೀತಿ ಬರ್ಬರ ಹತ್ಯೆಯಾಗಿ ಚುಚ್ಚಿ ಕೊಂದಿರೋದು ನೀವು ನೋಡಿದ್ದೀರಾ. ಆಮೇಲೆ ಹುಬ್ಬಳ್ಳಿದಲ್ಲಿ ತಲೆ ರುಂಡವನ್ನೇ ಕಟ್ ಮಾಡಿ ಹೆಣ್ಣು ಮಕ್ಕಳದು ಇವತ್ತಿಗೆ ಕೈಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹೆಣ್ಮಕ್ಳಿಗೆ ಅದನ್ನೆಲ್ಲ ನೋಡಿ ನಮಗೆ ನಮ್ಮ ತಂದೆ ತಾಯಿಗಳು ಹೊರಗೆ ಬಿಡೋದಕ್ಕೆ ಹೆದರ್ತಾ ಇದ್ದಾರೆ. ಈಗ ಶಾಲೆಗೆ ಹೋಗೋ, ಕಾಲೇಜ್ಗೆ ಹೋಗೋ ತಂದೆ ತಾಯಿಂದಿರು ಏನೆಲ್ಲ ಅವ್ರ ಮನಸ್ಸಿನಲ್ಲಿ ಅನ್ಸಿರ್ಬೋದು. ಇವತ್ತಿಗೆ ಆಚೆ ಹೋದವಳು ನನ್ನ ಮಗಳು ವಾಪಸ್ ಬರ್ತಾಳ ಇಲ್ವಾ ಅಂತ ಅನ್ಸಿದೆ. ಕಾನೂನು ಸತ್ತೋಗಿದೆ, ಸುವ್ಯವಸ್ಥೆ ಅನ್ನೋದಲ್ಲ ಸತ್ತೇ ಹೋಗಿದೆ, ಕಾನೂನೇ ಇಲ್ಲ ಕರ್ನಾಟಕ ಸರ್ಕಾರದಲ್ಲಿ. ಇವಾಗ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಂದು ತುಗಲಕ್ ಸರ್ಕಾರ ಆಗಿದೆ. ಹಿಂದೂ ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ರಕ್ಷಣೆನೇ ಇಲ್ಲ. ಇಲ್ಲಿ ನೀವು ಯಾವುದೇ ರೀತಿಯಾದ ಬರ್ಬರ ಹತ್ಯೆ 7 ಮಂದಿ ಮುಸಲ್ಮಾನರು ಬರ್ಬರ ಅತ್ಯಾಚಾರ ಮಾಡಿದ್ದಾರೆ. ಈ ಅತ್ಯಾಚಾರವನ್ನು ಈಗಲೂ ಕೂಡ ನೀವು ಖಂಡಿಸ್ತಾ ಇಲ್ಲ. ಯಾಕೆ ಹೇಳಿ? ನಿಮ್ಮದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಆಗ್ಬಿಟ್ಟಿದೆ. ನೀವು ಓಲೈಕೆ ಮಾಡ್ತಾ ಇದ್ದೀರಾ ಬೇರೆ ಸಮುದಾಯದವ್ರನ್ನ. ಅವ್ರು ನಮಗೆ ತೊಂದರೆ ಕೊಟ್ಟರು ನೀವಲ್ಲಿ ಎಲ್ಲೂ ನೋಡ್ತಾ ಇಲ್ಲ. ಇದು ನಿಜಕ್ಕೂ ಅಸಹ್ಯ ಅನ್ಸುತ್ತೆ. ಸರ್ಕಾರ ಕೈಕೊಟ್ಟಿ ಕೂತಿದೆ. ಕಾನೂನು ವ್ಯವಸ್ಥೆ ಹದಗೆಟ್ಟಿರೋದಕ್ಕೆ ಇದು ಒಂದೇ ಸಾಕ್ಷಿ. ಇವತ್ತು ಅಂಜಲಿ, ಮೊನ್ನೆ ನೇಹಾ, ಇನ್ನ ನೆಕ್ಸ್ಟ್ ನಾವೆಲ್ಲ ನಮ್ಮ ಮಕ್ಕಳು, ನಮ್ಮ ಅಕ್ಕ ತಂಗಿಯರು. ಡಿ.ಕೆ. ಶಿವಕುಮಾರ್ ಅವ್ರ ಮಗಳಿಗಾಗಿದ್ರೆ ಸುಮ್ಮನೆ ಇರ್ತಾ ಇದ್ರ? ಸಿದ್ದರಾಮಯ್ಯ ಅವರ ಮನೆಯಲ್ಲಿ, ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಅವರ ಮನೆಯಲ್ಲಿ ಇದೇ ರೀತಿಯ ಒಂದು ಅನಾಹುತ ಆಗಿದ್ರೆ ಅವ್ರು ಸುಮ್ಮನೆ ಇರ್ತಾ ಇದ್ರ? ಇಷ್ಟೊತ್ತಿಗೆ ಆ ವ್ಯಕ್ತಿಗೆ ಶಿಕ್ಷೆ ಕೊಟ್ಟು ಅವ್ರನ್ನ ಎನ್ಕೌಂಟರ್ ಮಾಡಬೇಕು. ಈಗ ಅವರ ಸಿಸ್ಟರ್ ಹೇಳಿರೋ ಹಾಗೆ ಅಲ್ಲೇ ತಕ್ಷಣ ಎನ್ಕೌಂಟರ್ ಮಾಡಬೇಕು. ನೀವು ಯಾಕೆ ನೋಡಿ, ತಾಲಿಬಾನ್ ಎಲ್ಲ ಒಂದು ನೋಡ್ಕೊಂಡ್ ಬನ್ನಿ. ಹೆಣ್ಣು ಮಕ್ಕಳಿಗೆ ಏನಾದ್ರು ಈ ತರ ರಕ್ಷಣೆ ಇಲ್ಲ ಅಂದಾಗ ತಕ್ಷಣ ಅವರು ಮೊಕದ್ದಮೆ ಹೊಡ್ತಾರೆ, ಇಲ್ಲ ಕಾನೂನು ಕ್ರಮ ಕೈಗೊಳ್ಳುತ್ತೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಇದಕ್ಕೆ ಉತ್ತರ ಡಾಕ್ಟರ್ ಪರಮೇಶ್ವರ್ ಅವರೇ ಕೊಡಬೇಕು. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ, ಹೆಣ್ಮಕ್ಳ ಸುರಕ್ಷಿತವಾಗಿ ಇರಬೇಕು ಅಂತ ಹೇಳಿದ್ರೆ ದಯವಿಟ್ಟು ಉತ್ತರ ಕೊಡಿ. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಹೆಣ್ಣು ಮಕ್ಕಳ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳ ರಣನೀತಿ ಅನುಸರಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ